ಇವತ್ತು ನಿಮಗೆ ಈಗ ಜಾನುವಾರುಗಳು ಹಸ ಮೇಕೆ ಇವೆಲ್ಲ ಹುಲ್ಲನ್ನು ತಿಂತವೆ. ಇವತ್ತೊಂದು ಹುಲ್ಲನ್ನು ತೋರಿಸ್ತೀನಿ ನೋಡಿ. ಇದೆಲ್ಲ ಊರ ಕಡೆ ಎಲ್ಲ ಕಾಣುತ್ತೆ. ಇದೇ ಹುಲ್ಲು ಅಂದರೆ ಇದಿವಾಗ ಈ ಥರ ಕೆಳಗಡೆ ಹುಲ್ಲು ಬೆಳೆದಿರುತ್ತೆ ನೋಡಿ. ಈ ಗರಿಕೆ ಇದು ಯಾವುದು ಗರಿಕೆ ಅಲ್ಲ, ಗರಿಕೆ ಬೇರೆ ಇರುತ್ತೆ. ಅದು ಗರಿಕೆ ಒಂದು ಸ್ವಲ್ಪ ಉಕ್ಕೆ ಇರೋ ಜಾಗದಲ್ಲಿ, ಅಂಥ ಜಾಗದಲ್ಲಿ ಗರಿಕೆ ಬೆಳೆಯುತ್ತೆ. ಇಲ್ಲಿ ಗರಿಕೆ ಯಾವುದೂ ಇಲ್ಲ. ಇದನ್ನು ದೊಡ್ಡ ಹುಲ್ಲು ಅಂತ ಕರೀತಾರೆ. ಅಂತಂದರೆ ಈಗ ಹುಲ್ಲುಗಳಲ್ಲೆಲ್ಲ ತಗೊಂಡ್ರೆ ಇದು ಒಂದು ಸ್ವಲ್ಪ ನೋಡಿರಿ ಹೆಂಗೆ ಬೆಳೆಯುತ್ತೆ ಮೇಕೆ ಅಂತೇಳಿ. ನೋಡಿರಿ ಹೆಂಗೆ ಕಾಣ್ತಾ ಇದೆ. ಮೈದಾನದ ಹುಲ್ಲು ಅಂತ ಕರೀತಾರೆ. ಆದರೆ ಇದಕ್ಕೆ ಕರೆಕ್ಟಾಗಿರೋ ಹೆಸರು ಗೊತ್ತಿಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ತಮ್ನೇಲಲ್ಲಿ ಆ ಹೆಸರು ಹಾಕ್ತೀನಿ. ಸದ್ಯಕ್ಕೆ ಇದನ್ನು ದೊಡ್ಡ ಹುಲ್ಲು ಅಂತ ಹೇಳಿ ಕರೀತಾರೆ. ನಿರ್ದಿಷ್ಟವಾಗಿರೋಂಥ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು ಇನ್ನೇನಿಲ್ಲ, ಹಸುಗಳು ಕುರಿ ಮೇಕೆಗಳು ಮೇಯೋದಕ್ಕೆ ಮೇಯ್ತವೆ. ಇನ್ನು ಇದ್ರ ಬಗ್ಗೆ ಉಪಯೋಗಗಳು ಅಂತ ಅಂದರೆ ಅಷ್ಟೇ, ಜಾನುವಾರುಗಳಿಗೆ ಹುಲ್ಲು ಮೇವು ಅಷ್ಟೇ. ಅಂದರೆ ಇದೆಲ್ಲಿ ಬೇಕಂದ್ರೆ ಬೆಳೆಯುತ್ತೆ ನೋಡಿರಿ. ಇಲ್ಲೊಂದು ಅಷ್ಟಿದೆಯಾ, ಇಲ್ಲೆಲ್ಲ ಇದೆ, ಆ ಕಡೆ ಎಲ್ಲ ಇದೆ. ಇನ್ನು ಈ ಮಳೆ ಬಂದಾಗ ಇಂಥ ಬಯಲು ಪ್ರದೇಶದಲ್ಲೆಲ್ಲ ಉಟ್ಕೊಳ್ಳುತ್ತೆ. ಇಲ್ಲೆಲ್ಲ ಇದೆ ನೋಡಿರಿ, ತೋರಿಸ್ತಾರೆ. ಇದನ್ನು ದೊಡ್ಡ ಹುಲ್ಲು ಅಂತ ಕರೀತಾರೆ. ಇನ್ನೂ ಕರೆಕ್ಟಾಗಿರೋ ಹೆಸರು ಇರ್ಬೋದೇನೋ ಇದಕ್ಕೆ, ಅದ್ರ ಹೆಸರು ಗೊತ್ತಿಲ್ಲ. ಕಮೆಂಟ್ ಮಾಡಿ ಹೇಳಿ ಇದನ್ನು ಏನಂತ ಕರೀತಾರೆ ಅಂತೇಳಿ. ನನಗನ್ನಿಸ್ತಂಗೆ ಈ ಹಳ್ಳಿಗಳ ಕಡೆ ಇರೋರಿಗೆ ಗೊತ್ತಿರುತ್ತೆ ಇದ್ರ ಹೆಸರು ಏನಂತೇಳಿ. ಯಾರಾದರೂ ಈ ವಿಡಿಯೋ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಆ ಹೆಸರನ್ನು ತಮ್ಮನೇಲೆಲ್ಲ ಹಾಕ್ತೀನಿ. ಇದಿಷ್ಟು ಈ ದೊಡ್ಡ ಹುಲ್ಲಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.